ರಾಜ್ಯದಲ್ಲಿ ಸ್ಟಾಪ್ ಆಗುತ್ತಾ ಶಕ್ತಿ ಯೋಜನೆ ಗ್ಯಾರಂಟಿ? ರಾಜ್ಯ ಸರ್ಕಾರದಿಂದ ಜನರಿಗೆ ಮತ್ತೊಂದು ಶಾಕ್ ಫಿಕ್ಸ್ ಇದೀಗ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಗ್ಯಾರಂಟಿ ಕೂಡ ಸ್ಟಾಪ್ ಆಗುತ್ತಾ? ರಾಜ್ಯ ಸರ್ಕಾರದಿಂದ ಜನರಿಗೆ ಮತ್ತೊಂದು ಶಾಕ್. ಭೈರತಿ ಸುರೇಶ್ ಸಾರಿಗೆ ಸಚಿವರಾದ ಬೆನ್ನಲ್ಲೇ ಬಿಗ್ ಶಾಕ್ ಎದುರಾಗಿದೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಗ್ಯಾರಂಟಿ ಪರಿಷ್ಕರಣೆ ಆಗ್ತಾ ಇದೆ. ಬಸ್ ದರ ಹೆಚ್ಚಳ ಮಾಡಲು ರಾಜ್ಯ ಸರ್ಕಾರದಿಂದ ಪ್ಲಾನ್ ನಡೀತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧದಿಂದ ವಸ್ತುಗಳ ದರ ಹೆಚ್ಚಳ ಹಿನ್ನೆಲೆಯಲ್ಲಿ ಬಸ್ ದರ ಕೂಡ ಹೆಚ್ಚಳಕ್ಕೆ ಪ್ಲಾನ್. ಜನಸಾಮಾನ್ಯರ ಮೇಲೆ ಸರ್ಕಾರದಿಂದ ಮತ್ತೊಂದು ಬರೆ ಬೀಳುತ್ತಾ? ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ಕೋಟಿ ನಷ್ಟ ಆಗ್ತಾ ಇದೆ. ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ 5,173 ಕೋಟಿ ಕೊರತೆ ಆಗ್ತಾ ಇದೆ. ತಕ್ಷಣ ಹಣ ಬಿಡುಗಡೆಗೊಳಿಸುವಂತೆ ಕೇಳಿದ ಸಾರಿಗೆ ನಿಗಮಗಳು. ಸಭೆಯಲ್ಲಿ ಸಿಎಂ ಡಿಕೆಶಿಗೆ ಸಾರಿಗೆ ನಿಗಮದಿಂದ ಮನವಿ. ಲಾಸ್ ಆಗ್ತಾ ಇದೆ ಅಂತ ಅಂದ್ರೆ ಜನ ಕೇಳಿದ್ರ ನಮಗೆ ಫ್ರೀ ವ್ಯವಸ್ಥೆ ಮಾಡಿಕೊಡಿ ಅಂತ? ಕೊಟ್ಟಿದ್ದೀರಾ. ನಿಮ್ಮ ಉಪಯೋಗಕ್ಕೆ ತಕ್ಕಂಗೆ ನೀವು ಕೊಟ್ಟಿದ್ದೀರಾ. ಅಧಿಕಾರಕ್ಕೆ ಬರಬೇಕು ಅಂತ ಕೊಟ್ಟಿದ್ದೀರಾ. ಲಾಸ್ ಆಗ್ತಿದೆ ಅಂತ ಅದನ್ನ ಇನ್ನೂ ಟಿಕೆಟ್ ದರ ಹೆಚ್ಚಿಗೆ ಮಾಡಿ ಅದನ್ನ ಮತ್ತೆ ಆ ಒಂದು ಹೊರೆ ಹಾಕುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಒಂದು ವೇಳೆ ಮಾಡಬೇಕು ಅಂತ ಚಿಂತನೆ ನಡೆಸಿದ್ರೆ ಸರ್ಕಾರ. ಈಗಾಗಲೇ ಶಕ್ತಿ ಯೋಜನೆ ಬಂದ ಮೇಲೆ 2 ಬಾರಿ, ಎರಡಕ್ಕೆ ಜಾಸ್ತಿನೇ ಆಗಿರ್ಬೇಕು, ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿದಿರ. ಪುರುಷರೇನು ಟಿಕೆಟನ್ನು ತೆಗೆದುಕೊಳ್ತಾರಲ್ಲ ಅಲ್ಲಿ ಹೆಚ್ಚಳ ಡಬಲ್ ರೇಟ್ ಆಗಿದೆ. 10 ರೂಪಾಯಿ ಇದ್ದಿದ್ದು 20, 20 ಇದ್ದಿದ್ದು 30 ರೂಪಾಯಿ ಆಗಿದೆ. ಆ ಲೆವೆಲ್ಗೆ ಹೆಚ್ಚಾಗಿದೆ. ಇನ್ನ ಏನ್ ಮಾಡೋದು? ಇಬ್ಬರ ಬಸ್ ಟಿಕೆಟ್ ದರಾನ ಒಬ್ಬರ ಹತ್ರ ತೆಗೆದುಕೊಳ್ತಾ ಇದ್ದೀರಾ ಈಗ ಸದ್ಯಕ್ಕೆ. ಈಗ ಇನ್ನೂ ಜಾಸ್ತಿ ಮಾಡ್ತೀನಿ ಅಂತ ಅಂದ್ರೆ ಯಾರು ಮಹಿಳೆಯರು ಬಂದು ನಿಮಗೆ ಫ್ರೀ ಯೋಜನೆ ಕೊಡಿ ಅಂತ ಯಾರು ಕೇಳಿರ್ಲಿಲ್ಲ, ಕೊಟ್ಟಿದ್ದೀರಾ. ಶಕ್ತಿ ಯೋಜನೆ ಅಂತ ನಾರಿಯರಿಗೋಸ್ಕರ, ಮಹಿಳೆಯರ ಸಬಲೀಕರಣಕ್ಕೆ ಇಂಥವೆಲ್ಲ ಡೈಲಾಗ್ ಹೊಡೆದು ಸರ್ಕಾರ ಸ್ಟಾರ್ಟಿಂಗ್ ಅಲ್ಲಿ ಪಂಚ ಗ್ಯಾರಂಟಿಯನ್ನ ಕೊಡ್ತಾ ಇದ್ದೀವಿ, ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದ್ದೀವಿ ಅಂತ ಮಾಡಿದವ್ರು ನೀವೇ. ಇದೀಗ ಮತ್ತೆ ಶ್ರೀಮಂತರಿಗೂ ಕೂಡ ಶ್ರೀಮಂತ ಮಹಿಳೆಯರಿಗೆ ಕರೆ ಕೊಡ್ತೀನಿ, 2,000 ರೂಪಾಯಿ ತೆಗೆದುಕೊಳ್ಬಾರ್ದು, ಏನೋ ಶಕ್ತಿ ಯೋಜನೆಯಲ್ಲಿ ಕೂಡ ಅದು ಪರಿಷ್ಕರಣೆ ಆಗುತ್ತೆ, ಅಲ್ಲೂ ಕೂಡ ದರ ಹೆಚ್ಚಾಗುವಂಥ ಚಾನ್ಸಸ್ ಇದೆ ಅಂತ ಅಂದರೆ ಈ ಹೊರೆಯನ್ನು ನೀವೆಲ್ಲ ಮಾಡಿ ಆ ಹೊರೆಯನ್ನು ಜನಸಾಮಾನ್ಯರ ಮೇಲೆ ಹಾಕ್ತಾ ಇದ್ದೀರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದು? ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಡಿಕೆ ಶಿವಕುಮಾರ್ ಅವರು, ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು ಗ್ಯಾರಂಟಿ ಪರಿಷ್ಕರಣೆ ಮಾಡ್ತೀವಿ ಅಂತ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರ್ಯಾರು ಸತ್ತವ್ರ ಅಕೌಂಟಿಗೆಲ್ಲ ಹಣ ಹೋಗ್ತಾ ಇದೆ, ಮೃತರ ಅಕೌಂಟಿಗೆ ಹಣ ಹೋಗ್ತಾ ಇದೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಶ್ರೀಮಂತ ಮಹಿಳೆಯರಿಗೆ ಮನವಿ ಮಾಡ್ತೀನಿ, ದಯವಿಟ್ಟು 2,000 ರೂಪಾಯಿನ ನೀವು ತೆಗೆದುಕೊಳ್ಬಾರ್ದು ಅಂತ ಹೇಳ್ತಾ ಇದ್ದೀರಾ. ಯಾರು ಕೇಳಿರ್ಲಿಲ್ಲ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತು, ಯಾರು ಸರ್ಕಾರನ ಕೂಡ ತಟ್ಟಿ ಕೇಳಿರ್ಲಿಲ್ಲ ಫ್ರೀಯಾಗಿ ಕೊಡಿ, ನಿಮಗೆ ಓಟ್ ಹಾಕ್ತೀವಿ, ಮತ ಹಾಕ್ತೀವಿ ಅಂತ. ನೀವೇ ಕೊಟ್ಟಿದ್ದು, ಅನುಭವಿಸಿ. ಅದನ್ನ ತೆಗೆದು ಈಗ ಬಸ್ ದರ ಇನ್ನೂ ಹೆಚ್ಚಳ ಮಾಡ್ತೀವಿ, ಯುದ್ಧದ ಎಫೆಕ್ಟಿಂದ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ದರ ಹೆಚ್ಚಿಗೆ ಮಾಡಿದ್ದೀರಾ, ಆಲ್ರೆಡಿ ಕಟ್ತಾ ಇದ್ದಾರೆ. ಪುರುಷರು ಏನು ಟಿಕೆಟ್ ತೆಗೆದುಕೊಳ್ತಾರಲ್ಲ ಅಲ್ಲಿ ಡಬಲ್, ತ್ರಿಬಲ್ ರೇಟ್ ಆಗಿದೆ. ಏನೇನೋ ಒಂದು ಗ್ಯಾರಂಟಿಗಳನ್ನ ಅಂತ ಮುಂದೆ ಇಟ್ಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ಈಗ ಪರಿಷ್ಕರಣೆ ಅಂತ ಮುಂದಾಗಿರುವಂಥ ಡಿಕೆ ಶಿವಕುಮಾರ್. ಇದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದು ನೋಡಬೇಕು.